ಹೌದು. ಎಸ್ಪೆಷಲಿ ಈಗ ಬೋರ್ಡ್ ಎಕ್ಸಾಮ್ಸ್ ನಾವು ರೀಸೆಂಟಾಗಿ ನೋಡಿದಂಥ ಹೌದು. 10th ಮತ್ತು ಪಿ ಯು ಸಿ ಎಕ್ಸಾಮ್ಸಲ್ಲಿ ಸುಮಾರು ಜನ ನನ್ನ ಸ್ಟೂಡೆಂಟೇನೆ, ಮ್ಯಾಮ್ ಇಲ್ಲೆಲ್ಲ ಓದ್ಕೊಂಡಿದ್ದೀನಿ ನಾನು, ಎಲ್ಲ ಬರುತ್ತೆ, ನನಗೆ ಎಕ್ಸಾಮ್ ಹಾಲಲ್ಲಿ ಹೋದಾಗ ಮರ್ತೋಗುತ್ತೆ. ಹೌದು. ಯಾಕೆ ಹಂಗಾಗುತ್ತೆ? ಆಂಗ್ಸೈಟಿ ಇಶ್ಯೂ. ಹ್ಮ್. ಅದನ್ನು ಇನ್ನೇನು ಇಲ್ಲ, ನಾವು ಆಂಗ್ಸೈಟಿ ಇಶ್ಯೂ ಅಂತ ನಾವು ಹೇಳ್ತೀವಿ. ಮತ್ತು ಅಲ್ಲೇನಾಗುತ್ತೆ ಅಂತಂದರೆ, ನಾವು ಇಲ್ಲಿ ಓದುವಾಗ ಅವ್ರಿಗೆ ಅದನ್ನು ಹೇಳ್ತಾ ಇರಬೇಕು. ಇಲ್ಲಿ ನಾವು ಅವ್ರ ಮುಂದೆ ಕೂತ್ಕೊಂಡು ಓದಿಸ್ತಾ ಇರ್ತೀವಿ, ಅಥವಾ ಪಕ್ಕದಲ್ಲಿ ಇನ್ನೋ ಫ್ರೆಂಡ್ ಇರ್ತಾರೆ, ಮುಂದೆ ಟೀಚರ್ ಇರ್ತಾರೆ. ಅಲ್ಲಿ ಹೋದಾಗ ಶೀಲ್ ಬಿ ಅಲೋನ್ ಆರ್ ಹೀಲ್ ಬಿ ಅಲೋನ್. ಇಂಡಿಪೆಂಡೆಂಟ್ ವರ್ಕ್ ಅನ್ನೋದು ಸ್ವಲ್ಪ ಕಷ್ಟ. ಈವನ್ ನಮಗೂ ಆದರೂ ಅಷ್ಟೇ, ನಿಮ್ಗಾದ್ರೂ ಅಷ್ಟೇ. ಡ್ರೈವಿಂಗ್ ಮಾಡುವಾಗ ಡ್ರೈವಿಂಗ್ ಟೀಚರ್ ಹೇಳ್ಕೊಟ್ಟಾಗ ಐ ಆಮ್ ಓಕೆ ಅಂತೀವಿ. ಇಂಡಿಪೆಂಡೆಂಟ್ ಆಗಿ ರೋಡ್ಗೆ ಹೋದಾಗಲೇ ಆ ಕಷ್ಟ ಏನು ಅಂತ ಅರ್ಥ ಆಗೋದು. ಸೊ ಅದನ್ನು ಅವ್ರಿಗೆ ಆ ರೀತಿ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟು, ಮತ್ತು ಇಂಡಿಪೆಂಡೆಂಟ್ ಆಗಿ ನಾವೇನು ಮಾಡ್ತೀವಿ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ, ಈ ಥರ ಆಂಗ್ಸೈಟಿ ಇರುವಂಥ ಮಕ್ಕಳಿಗೆ ಒಂದು ಪ್ರೀ ಟೆಸ್ಟ್ ಅಥವಾ ಪ್ರೀ ಎಕ್ಸಾಮ್ಸ್ ಅಂತ ಮಾಡ್ತೀವಿ. ಲೈಕ್ ಪ್ರಿಪ್ರೇಟ್ರಿ, ಸ್ಕೂಲ್ ಪ್ರಿಪ್ರೇಟ್ರಿ ಏನು ಮಾಡ್ತಾರೆ ಅದೇ ರೀತಿ ನಾವು ನಮ್ಮ ಇನ್ಸ್ಟಿಟ್ಯೂಷನಲ್ಲೂ ಪ್ರತಿ ಒಂದು ಲೆಸನ್ಗೂ ಮಾಡ್ತಾ ಹೋಗ್ತೀವಿ, ಮತ್ತು ಆಲ್ ಟುಗೆದರು ಮಾಡ್ತಾ ಹೋಗ್ತೀವಿ. ಲೈಕ್ ಫಾರ್ 80 ಮಾರ್ಕ್ಸ್, ಇವಾಗೇನು SSLC ಬೋರ್ಡ್ ಇರೋ ನಮಗೆ ಮಾಡೆಲ್ ಪೇಪರ್ಸ್ 80 ಮಾರ್ಕ್ಸ್ ಕೊಟ್ಟರು, ಅದನ್ನೇ ನಾವು ಇಂಡಿಪೆಂಡೆಂಟ್ ಆಗಿ ಬರೆಯೋದು ಬಿಡ್ತೀವಿ. ಅವರು ಇಂಡಿಪೆಂಡೆಂಟ್ ಆಗಿ ಬರೆದಾಗ ಅಲ್ಲಿ ಅವ್ರಿಗೆ ಅರ್ಥ ಮಾಡಿಸ್ತೀವಿ, ಇವಾಗ ನಿನಗೆ ಏನು ಇಶ್ಯೂ ಆಯಿತು ಅದನ್ನು ಅರ್ಥ ಮಾಡ್ಕೊ, ಅದನ್ನು ಹೇಗೆ ಟ್ಯಾಕಲ್ ಮಾಡಬೇಕು, ನಿನ್ಗೇನು ಪ್ರಾಬ್ಲಮ್ ಆಗಿದೆ ಹೇಳು ಅಂತ ಹೇಳಿದಾಗ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾ ಹೋಗ್ತೀವಿ. ದಟ್ ಕ್ಯಾನ್ ಬಿ ಓವರ್ಕಮ್ ಬೈ ದೀಸ್ ಆಲ್ ದ ಮೆಥಡ್ಸ್.